ನಾಳೆ ಮೆಡಿಕಲ್ ಬಂದ್ ಆಗಲ್ಲ. ನಾಳೆ ಮೆಡಿಕಲ್ ಶಾಪ್ ಸಂಪೂರ್ಣವಾಗಿ ಬಂದ್ ಇರೋದಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಮ್ಮ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ನಾಳೆ ಸಂಪೂರ್ಣವಾಗಿ ಮೆಡಿಕಲ್ ಬಂದ್ ಆಗಲ್ಲ. ನಾಳೆ ಮೆಡಿಕಲ್ ಶಾಪ್ ಸಂಪೂರ್ಣ ಬಂದ್ ಇರಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಮ್ಮ ಬೆಂಬಲ. ಫಾರ್ಮಾ ರಿಟೈಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ಸ್ ಜಯರಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೈಗೆ ಕಪ್ಪು ಬಟ್ಟೆ ಕಟ್ಟಿ ನೈತಿಕವಾಗಿ ಬೆಂಬಲ. 30% ಮೆಡಿಕಲ್ ಬಂದ್, 70% ಮೆಡಿಕಲ್ ಓಪನ್ ಇರುತ್ತೆ. ಜನರು ಭಯ ಪಡುವ ಅವಶ್ಯಕತೆ ಇಲ್ಲ ಎಂದ ಜಯರಾಮ್. ನಾಳೆ ಸಂಪೂರ್ಣವಾಗಿ ಮೆಡಿಕಲ್ ಬಂದಿರಲ್ಲ. 30% ಕ್ಲೋಸ್ ಆಗಿದ್ರೆ 70% ಓಪನ್ ಇರುತ್ತೆ ಮೆಡಿಕಲ್ ಶಾಪ್ಗಳು. ಎಮರ್ಜೆನ್ಸಿ ಮೆಡಿಕಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಇವನ್ನೆಲ್ಲ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಎಮರ್ಜೆನ್ಸಿ ಸೆಂಟರ್ಸ್ ಅವೆಲ್ಲ ಯಾವಾಗ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಸಂಪೂರ್ಣವಾಗಿ ಬಂದಿರೋದಿಲ್ಲ ಮೆಡಿಕಲ್ ಶಾಪ್ಗಳು. 30% ಅಷ್ಟೇ ಬಂದಿರುತ್ತೆ, 70% ಓಪನ್ ಆಗಿರ್ತವೆ. ನಾಳೆ ದೇಶಾದ್ಯಂತ ಮೆಡಿಕಲ್ಸ್ಗಳು, ಔಷಧಿ ಸಿಗುವಂತಹ ಮೆಡಿಕಲ್ಸ್ಗಳೆಲ್ಲವೂ ಸಹ ಬಂದ್ ಆಗುವಂತಹದ್ದು ಒಂದು ರೀತಿಯಲ್ಲಿ ನೈತಿಕವಾಗಿ ಬೆಂಬಲವನ್ನ ನೀಡುತ್ತೆ. ಒಂದಷ್ಟು ಮೆಡಿಕಲ್ಗಳು ಅನ್ನುವಂಥ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹದ್ದು. ಯಾವಾಗ ಕೋವಿಡ್ ಸಂದರ್ಭದಲ್ಲಿ ಆನ್ಲೈನ್ ಅನ್ನುವಂಥದ್ದು ಹೆಚ್ಚಿನ ಬಳಕೆ ಆಯಿತು, ಬ್ಲಿಂಕಿಟ್, ಝೊಮ್ಯಾಟೊ ಜೊತೆಗೆ ಇನ್ನಿತರೆ ಆನ್ಲೈನ್ ಪೋರ್ಟಲ್ಗಳ ಮುಖಾಂತರವಾಗಿ ಏನೆಲ್ಲ ತರಿಸ್ಕೊಳ್ತಾ ಇದ್ರು ಔಷಧಿ ವಸ್ತುಗಳನ್ನ, ಸೊ ಇದರಿಂದಾಗಿ ಮೆಡಿಕಲ್ನವರಿಗೆ ಸಹ ಹೊಡೆತ ಬಿದ್ದಿದೆ ಅನ್ನುವಂತಹ ನಿಟ್ಟಿನಲ್ಲಿ ನಾಳೆ ದೇಶಾದ್ಯಂತ 12 ಲಕ್ಷಕ್ಕೂ ಹೆಚ್ಚಿನ ಮೆಡಿಕಲ್ಸ್ ಬಂದ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತ. ಅದರ ಜೊತೆಗೆ ರಾಜ್ಯದಲ್ಲಿ 26,000ಕ್ಕೂ ಹೆಚ್ಚು ಔಷಧಿ ಅಂಗಡಿಗಳು ಬಂದಾಗುವಂತ ಸಾಧ್ಯತೆ ಇದೆ. ಎಸ್, ಇದೀಗ ನಾನು ಮೆಡಿಕಲ್ ನಲ್ಲಿ ಇದ್ದೀನಿ, ಯಶೋ ಫಾರ್ಮಲ್ ಇದ್ದೀನಿ. ತಾವು ಗಮನಿಸ್ತಾ ಇರಬಹುದು, ಯಥಾವತ್ತಾಗಿ ಎಂದಿನಂತಲೇ ಸಹ ಜನರು ಬಂದು ಖರೀದಿ ಮಾಡ್ತಾ ಇರುವಂತದ್ದು. ಯಾವುದೇ ಗೊಂದಲಗಳಿಲ್ಲ, ಯಾವುದೇ ಗದ್ದಲವೂ ಇಲ್ಲ. ಯಾಕೆಂತಂದ್ರೆ ಪ್ರತಿದಿನವೂ ಸಹ ಅಗತ್ಯಕ್ಕೆ ಬೇಕಾದಂತ ಔಷಧಿಗಳನ್ನ ತೆಗೆದುಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಹೋಗ್ತಾ ಇದ್ರು ಅದರಂತೆ ಜನರು ಹೋಗ್ತಾ ಇರುವಂತದ್ದು. ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದನೇ ಸಹ ನಾಳೆ ಮಧ್ಯರಾತ್ರಿವರೆಗೂ ಸಹ ಬಂದ್ ಆಗುತ್ತೆ ಅನ್ನುವಂತ ಮಾಹಿತಿ ಇತ್ತು. ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದ್ರೆ ಆ ಒಂದು ಭಯದಲ್ಲಿ ಜನರಿಲ್ಲ. ಯಾಕೆ ಅಂತಂದ್ರೆ ಕೆಲವೊಂದಷ್ಟು ಮೆಡಿಕಲ್ಸ್ಗಳು ಓಪನ್ ಇರುತ್ತೆ ಅನ್ನುವಂತಹ ನಂಬಿಕೆಯಲ್ಲಿದ್ದಾರೆ. ನಾನು ಇಲ್ಲಿ ಯಶೋ ಫಾರ್ಮ್ನ ಮಾಲೀಕರಾಗಿರುವಂತಹ ಮಹೇಶ್ ಅವರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವರು ಸಹ ಬೆಂಬಲವನ್ನ ಕೊಡ್ತಾರಾ ಅಥವಾ ನೈತಿಕವಾಗಿ ಬೆಂಬಲವನ್ನ ಕೊಡ್ತಾರಾ, ಯಾವ ರೀತಿಯಾಗಿ ಅವರು ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಸರ್, ಈಗ ನಾಳೆ ಎಲ್ಲ ಮೆಡಿಕಲ್ ಶಾಪ್ಗಳು ಬಂದ್ ಆಗುವುದಕ್ಕೆ ಮುಂದಾಗಿದ್ದಾರೆ. ಬಿಕಾಸ್ ಆಫ್ ಕಾರಣಾಂತರಗಳು ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ನೀವು ಏನು ಬೆಂಬಲವನ್ನ ಕೊಡ್ತಾ ಇದ್ದೀರಾ, ಹೇಗೆ? ನಾವು AOCD ಕೇಳಿರುವಂಥ ಎಲ್ಲ ಒಂದು ಪಾಯಿಂಟ್ಸನ್ನು ಕರೆಕ್ಟ್ ಆಗಿದೆ. ಓಕೆ, ಈಗ ಆನ್ಲೈನಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತು ಆನ್ಲೈನು ಲೀಗಲ್ ಇಲ್ಲ. ಓಕೆ, ಅದಿನ್ನೂ ಡ್ರಾಫ್ಟ್ ಸ್ಟೇಜಲ್ಲಿದೆ ರೂಲ್ಸು. ನಾವು ಅದನ್ನು ಡ್ರಾಫ್ಟ್ ಸ್ಟೇಜಲ್ಲಿರೋ ರೂಲ್ಸನ್ನು ಒಂದು ನೀವು ಕ್ಲಿಯರ್ ಮಾಡಿ ಅಥವಾ ಸ್ಕ್ವ್ಯಾಶ್ ಮಾಡಿ ಅಂತ ಕೇಳಿದ್ದೀವಿ. ಆದರೆ 8 ವರ್ಷದಿಂದ ಅದನ್ನು ಹಂಗೆ ಇಟ್ಕೊಂಡಿದ್ದಾರೆ. ಓಕೆ, ಈಗ ಗ್ರೇ ಏರಿಯಾದಲ್ಲಿ ಆನ್ಲೈನ್ ಅವರು ಅಥವಾ ಈಗ ಬೇರೆ ಯಾವುದಾನ ಕ್ವಿಕ್ ಕಾಮರ್ಸ್ ಡೆಲಿವರಿ ಆ್ಯಪ್ಸ್ ಇದ್ದಾರಲ್ಲ, ಅವರೆಲ್ಲ ಗ್ರೇ ಏರಿಯಾನ ಬಳಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾವುದೇ ಆ್ಯಪ್ಗಳ ಇದಕ್ಕೆ ಲೈಸೆನ್ಸು ನಮ್ಮ ದೇಶದಲ್ಲಿ ಇನ್ನೂ ಇಲ್ಲ. ಆಯಿತಾ? ನಾವು ಎಲ್ಲಿ ನೀವು ಮೆಡಿಸಿನ್ ತಗೊಳ್ತೀರೋ ಆ ಜಾಗಕ್ಕೆ ಮಾತ್ರ ಲೈಸೆನ್ಸ್ ಇರುತ್ತೆ. ಓಕೆ, ಈ ಕೋವಿಡ್ ಟೈಮಲ್ಲಿ ಒಂದು ನೋಟಿಫಿಕೇಶನ್ ಬಂದಿತ್ತು, ಮೆಡಿಕಲ್ ಶಾಪ್ ಅವರು ಯಾರು 2021 ಲೈಸೆನ್ಸ್ ಇಟ್ಕೊಂಡಿರ್ತಾರೆ ಅವರು ಪೇಷಂಟ್ಸ್ ಮನೆಗೆ ಡೆಲಿವರಿ ಮಾಡ್ಬೋದು ಅಂತ ಒಂದು ನೋಟಿಫಿಕೇಶನ್ ಬಂದಿತ್ತು. ಕೋವಿಡ್ ಮುಗಿದೋಯ್ತು, ಆ ನೋಟಿಫಿಕೇಶನ್ ಇನ್ನೂ ವಾಪಸ್ ತಗೊಂಡಿಲ್ಲ. ನೈತಿಕ ಬೆಂಬಲ ಕೊಡ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ಕೆಲವೊಂದಷ್ಟು ಮೆಡಿಕಲ್ ಮಾಲೀಕರು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಇನ್ನು ಕೆಲವೊಂದಷ್ಟು ನೈತಿಕವಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಾವು ಶಾಪ್ ಓಪನ್ ಇಟ್ಟಿರ್ತೀವಿ, ಜೊತೆಗೆ ಕಪ್ಪು ಬಟ್ಟೆಯನ್ನ ಕಟ್ಟಿ ನಾವು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತೀವಿ. ಯಾಕೆಂತಂದ್ರೆ ನಮಗೊಂದಷ್ಟು ರೂಲ್ಸ್ಗಳನ್ನ ಬಂದಿದೆ. ಜೊತೆಗೆ ಏನು ಅಂತಂದ್ರೆ ಜನಸಾಮಾನ್ಯರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಿದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಹಾಗಾದ್ರೆ ನಾಳೆ ಕರ್ನಾಟಕದಲ್ಲಿ ಒಂದಷ್ಟು ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತೆ, ಮತ್ತೆ ಒಂದಷ್ಟು ಬಂದಿರುತ್ತೆ ಅನ್ನುವಂಥದ್ದು ಮಾತ್ರ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಯುಗ ನ್ಯೂಸ್, ಬೆಂಗಳೂರು.